ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ದೇವಿ ಅಂದ್ರೆ ಸ್ನೇಹ ಹೆಗ್ಡೆ ಮಾತಾಡ್ತಿದ್ದೀನಿ. ಮೊದಲನೇದಾಗಿ ನಮ್ಮ ಧಾರಾವಾಹಿನ ಪ್ರತಿದಿನ ನೋಡಿ ನಮ್ಮನ್ನ ಹರಸಿ ಹಾರೈಸಿರುವಂತಹ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ತಮ್ಮ ಪ್ರೀತಿಯನ್ನ ಕಳಿಸ್ತಿದ್ದೀರಾ ಸಂದೇಶದ ಮೂಲಕ, ಹಾಗೆ ಕಾಮೆಂಟ್ಸ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಿದ್ದೀರಾ. ನಮ್ಮೆಲ್ಲರ ಮೇಲೆ, ನಮ್ಮ ಇಡೀ ತಂಡದ ಮೇಲೆ ನಿಮ್ಮ ಪ್ರೀತಿ ಸದಾ ಹೀಗೆ ಇರ್ಲಿ. ಚಿರಋಣಿ ನಾನು ನಿಮಗೆ. ಹಾಗೆ ನಮ್ಮಂತಹ ಕಲಾವಿದರನ್ನ ಗುರುತಿಸಿ ನಮ್ಮ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಿರೋ ಕನ್ನಡ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಬೇಕು, ಒಂದಷ್ಟು ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಇದ್ರೆ ಈಗಲೇ ಇವರ ಯೂಟ್ಯೂಬ್ ಪೇಜ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಕೂಡ ದಯವಿಟ್ಟು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ, ಈಗಾಗಲೇ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ. ಇದೇ ರೀತಿಯಾಗಿ ನನ್ನ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಹರಸಿ ಹಾರೈಸಿ. ಎಲ್ಲರ ಮೇಲೂ ರಾಯರ ಕೃಪೆ ಖಂಡಿತವಾಗ್ಲೂ ಇರುತ್ತೆ. ರಾಯರು ಖಂಡಿತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೀರಿಯಲ್ನಲ್ಲಿ ಪಾತ್ರ ಮುಗಿದು ಹೋಗಿದ್ರು ಕೂಡ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಂತಹ ಪಾತ್ರಗಳಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ಸೀರಿಯಲ್ನಲ್ಲಿ ರಾಯರ ಅಜ್ಜಿಯ ಪಾತ್ರವಾದಂತಹ ಲಕ್ಷ್ಮೀ ದೇವಿಯ ಪಾತ್ರ ಕೂಡ ಒಂದು. ಈ ಪಾತ್ರವನ್ನ ನಿರ್ವಹಿಸಿರುವಂತಹ ಕಲಾವಿದೆಯ ಹೆಸರು ಸ್ನೇಹ ಹೆಗಡೆ ಅನ್ನೋದಾಗಿದ್ದು, ಇದು ಅವರ ಮೊದಲನೇ ಸೀರಿಯಲ್ ಆಗಿದ್ರು ಕೂಡ ಲಕ್ಷ್ಮೀ ದೇವಿಯವರ ಪಾತ್ರಕ್ಕೆ ಜೀವವನ್ನ ತುಂಬಿ ನಟನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇವ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೇನೆ ಈ ಎಲ್ಲಾ ಮಾಹಿತಿಗಳನ್ನ ಕೂಡ ಸ್ವತಃ ಸ್ನೇಹ ಹೆಗಡೆ ಅವರೇನೆ ನೀಡಿರೋದ್ರಿಂದ ಎಲ್ಲ ಕೂಡ ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಇವಾಗ ಒಂದೊಂದೇ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದವರು. ಇವರು ಕೂಡ ನಮ್ಮದೇ ಜಿಲ್ಲೆಯವರು ಮೂಲತಃ ಅನ್ನುವಂತಹ ವಿಷಯವನ್ನ ಕೇಳಿ ಸಖತ್ ಖುಷಿ ಆಯ್ತು. ಆದ್ರೆ ಇವರು ಹುಟ್ಟಿ ಬೆಳೆದಿದ್ದು ಎಲ್ಲ ಕೂಡ ಬೆಂಗಳೂರಿನಲ್ಲೇನೆ. ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಅವರು ಬೆಂಗಳೂರಿನಲ್ಲೇನೆ ನೆಲೆಸಿದ್ದಾರೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡೋದಾದ್ರೆ, ಇವರ ಡೇಟ್ ಆಫ್ ಬರ್ತ್ ಏಪ್ರಿಲ್ 24. ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲಿ ತಮಗೆ 30 ವರ್ಷ ಅನ್ನೋದನ್ನ ಕೂಡ ಸ್ವತಃ ಅವರೇನೆ ಹೇಳಿರೋದ್ರಿಂದ ಅವರು 1995ರಲ್ಲಿ ಜನಿಸಿದ್ದಾರೆ ಅನ್ನೋದನ್ನ ನಾವು ಈಸಿಯಾಗಿನೇ ಗೆಸ್ ಕೂಡ ಮಾಡಬಹುದು. ಸೊ ಹೀಗಾಗಿ ಇವರ ಡೇಟ್ ಆಫ್ ಬರ್ತ್ ಏಪ್ರಿಲ್ 24, 1995. ಅಟ್ ಪ್ರೆಸೆಂಟ್ ಅಲ್ಲಿ 30 ವರ್ಷ ವಯಸ್ಸು. ಹಾಗೇನೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಹೌದು. ಅಷ್ಟೇ ಅಲ್ಲದೆ ಸಚಿನ್ ತೆಂಡೂಲ್ಕರ್ ಅವರ ಹುಟ್ಟುಹಬ್ಬ ಕೂಡ ಹೌದು. ಸೊ ದಿಗ್ಗಜರು ಜನಿಸಿರುವಂತಹ ಡೇಟ್ ಆಫ್ ಬರ್ತ್ ಅಲ್ಲೇನೆ ಸ್ನೇಹ ಹೆಗಡೆ ಅವರು ಕೂಡ ಜನಿಸಿದ್ದಾರೆ. ಸೊ ಅವರಂತೆ ಇವರು ಕೂಡ ಮುಂದೆ ಸಾಧನೆಯನ್ನ ಮಾಡಲಿ ಅನ್ನೋದು ನಮ್ಮ ತಂಡದ ಹಾರೈಕೆ ಕೂಡ ಆಗಿದೆ. ಇನ್ನು ಇವರ ತಂದೆಯ ಹೆಸರು ಪರಮೇಶ್ವರ ಹೆಗಡೆ ಅನ್ನೋದಾಗಿದ್ದು, ಇವರ ತಾಯಿಯ ಹೆಸರು ಮೀರಾ ಹೆಗಡೆ ಅನ್ನೋದಾಗಿದೆ. ಹಾಗೇನೆ ಇವರಿಗೆ ಈಗಾಗಲೇ ಮದುವೆ ಕೂಡ ಆಗಿದೆ. ಇವರ ಗಂಡನ ಹೆಸರು ಪ್ರಸನ್ನ ಕುಮಾರ್ MS ಅನ್ನೋದಾಗಿರುವಂತದ್ದು. ಇನ್ನು ಇವರ ಎಜುಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇವರು ತಮ್ಮ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಮೊದಲು. ಇದಾದ ನಂತರ BEd ಡಿಗ್ರಿಯನ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದು, ಇದರ ಜೊತೆಗೆ ಮಾಸ್ಟರ್ ಡಿಗ್ರಿಯನ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ. ಹಾಗೇನೆ ಬರೋಬ್ಬರಿ 5 ರಿಂದ 6 ವರ್ಷಗಳ ಕಾಲ ಲೆಕ್ಚರರ್ ಆಗಿ ಕೂಡ ಕಾಲೇಜ್ನಲ್ಲಿ ಕೆಲಸವನ್ನ ಮಾಡಿರುವಂತಹ ಇವರು ಪ್ರೊಫೆಷನಲಿ ಲೆಕ್ಚರರ್ ಆಗಿದ್ದಂತವರು. ಇದಷ್ಟೇ ಅಲ್ಲದೆ ಇವರು ಮಲ್ಟಿ ಟ್ಯಾಲೆಂಟೆಡ್ ಅಂತಾನೆ ಹೇಳಬಹುದು. ಯಾಕೆ ಅನ್ನೋದು ನಿಮ್ಗೆನೆ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೊಂದು ದೊಡ್ಡ ಲೀಸ್ಟ್ ಇದೆ ಇವರ ಬಗ್ಗೆ. ಸೊ ಒಂದೊಂದೇ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಇವರು ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಪ್ರೊಫೆಷನಲಿ ಅವರು ಲೆಕ್ಚರರ್ ಆಗಿದ್ದಂತವರು. ಅದಷ್ಟೇ ಅಲ್ಲದೆ ಅದರ ಜೊತೆಗೇನೆ ಬರೋಬ್ಬರಿ 12 ವರ್ಷಗಳಿಂದ ರಂಗಭೂಮಿಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ನಾಟಕಗಳಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವಂತಹ ಇವರು 250ಕ್ಕೂ ಹೆಚ್ಚು ಸ್ಟೇಜ್ ಶೋಗಳನ್ನ ಕರ್ನಾಟಕ ಅಷ್ಟೇ ಅಲ್ಲದೆ ಇಂಡಿಯಾದ ವಿವಿಧ ರಾಜ್ಯಗಳಲ್ಲೂ ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಇವರಿಗೆ ಸಖತ್ ಜನಪ್ರಿಯತೆಯನ್ನ ತಂದುಕೊಟ್ಟಂತಹ ಒಂದು ನಾಟಕ ಅಂತ ಹೇಳಿದ್ರೆ ಅದು ಮಹಾಮಾಯಿ ಅನ್ನುವಂತಹ ನಾಟಕವಾಗಿದ್ದು, ಈ ಒಂದು ನಾಟಕ 120ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡಿದೆ. ಇಂತಹ ಒಂದು ನಾಟಕದಲ್ಲಿ ಇವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಮಹಾಮಾಯಿ ಅನ್ನುವಂತಹ ಪಾತ್ರವನ್ನ ಇವರು ನಿರ್ವಹಿಸಿದ್ದು, ಈ ಒಂದು ನಾಟಕದ ಒಂದು ಪ್ರದರ್ಶನ ಯಾವಾಗ್ಲೇ ಇದ್ರೂ ಕೂಡ ಅದು ಪ್ರತಿ ಸಲವೂ ಕೂಡ ಹೌಸ್ಫುಲ್ ಆಗ್ತಾ ಇತ್ತು ಅನ್ನುವಂತಹ ವಿಷಯ ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಷಯವಾಗಿದೆ. ಹಾಗೇನೆ ಈ ಮೂಲಕ ಅಂದ್ರೆ ಈ ಒಂದು ವಿಡಿಯೋದ ಮೂಲಕ ಇಲ್ಲಿ ಸ್ನೇಹ ಹೆಗಡೆ ಅವರು ಕೆಲವೊಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಷ್ಟಪಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ,
ಅಟ್ ಪ್ರೆಸೆಂಟ್ ಅಲ್ಲಿ ತನ್ನ ನಟನೆ ಏನಿದೆಯೋ ಅದೆಲ್ಲದಕ್ಕೂ ಕೂಡ ರಂಗಭೂಮಿಯೇ ಮೂಲ ಕಾರಣ ಅನ್ನುವಂತಹ ಮಾತು ಸ್ನೇಹಾ ಹೆಗಡೆ ಅವರದ್ದಾಗಿದ್ದು, ರಂಗಭೂಮಿನಲ್ಲಿ ತನಗೆ ಸಿಕ್ಕಂತಹ ವಿವಿಧ ರೀತಿಯ ಪಾತ್ರಗಳು ಮತ್ತೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಹಾಗೇನೆ ತನ್ನ ಗುರುಗಳಾಗಿರುವಂತಹ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದವನ್ನ ಕೂಡ ತಿಳಿಸೋದಕ್ಕೆ ಸ್ನೇಹಾ ಹೆಗಡೆ ಅವರು ಇಷ್ಟಪಟ್ಟಿದ್ದಾರೆ. ಸೊ ಹೀಗಾಗಿ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕೂಡ ಅಭಿನಂದನೆಗಳು ಹಾಗೇನೆ ಧನ್ಯವಾದಗಳು ಕೂಡ ಇಂತಹ ಒಂದು ಅದ್ಭುತವಾದಂತಹ ಪ್ರತಿಭೆಯನ್ನ ನಮ್ಮ ಒಂದು ಕನ್ನಡ ನಟನಾ ಲೋಕಕ್ಕೆ ನೀಡಿದ್ದಕ್ಕಾಗಿ. ಸ್ನೇಹಾ ಹೆಗಡೆ ಅವರು ಸೀರಿಯಲ್ ನಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಎನ್ನುವಂತಹ ಸೀರಿಯಲ್ ಅನ್ನೇ ಮೊದಲು ಮಾಡಿದ್ದು. ಇದು ಅವರ ಡೆಬ್ಯೂಟ್ ಸೀರಿಯಲ್ ಆಗಿದ್ರು ಕೂಡ ಇದಕ್ಕೂ ಮೊದಲು 2022ರಲ್ಲಿ ದ್ವಿಪಾತ್ರ ಅನ್ನುವಂತಹ ಒಂದು ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು. ಇದರ ಜೊತೆಗೆ TN ಸೀತಾರಾಮ್ ಅವರ ಮಗಳು ಅಶ್ವಿನಿ ಅನೀಶ್ ಮೇಡಮ್ ಅವರು ಡೈರೆಕ್ಷನ್ ಮಾಡಿರುವಂತಹ ಒಂದು ಒಳ್ಳೆಯ ಮೆಸೇಜ್ ಇರುವಂತಹ ಶಾರ್ಟ್ ಫಿಲ್ಮ್ ಅಂತ ಹೇಳಿದ್ರೆ ಅದು ಎಲ್ಲಿ ಜಾರಿತೋ ಮನವು. ಇದರಲ್ಲೂ ಕೂಡ ಸ್ನೇಹಾ ಹೆಗಡೆ ಅವರು ಕಾಣಿಸ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಅವರು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದು ಅಮೆಜಾನ್ ಪ್ರೈಮ್ ನ ವೆಬ್ ಸೀರೀಸ್ಗಳು, ಕನ್ನಡ ಮೂವೀಸ್ಗಳು, ಕಲರ್ ಸೂಪರ್ ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಗುಣಸುಂದರಿ ಎನ್ನುವಂತಹ ಸೀರಿಯಲ್ ನಲ್ಲಿ ಅನಿಕಾ ಅನ್ನುವಂತಹ ಪಾತ್ರಕ್ಕೆ, ಈ ರೀತಿಯಾಗಿ ಸಾಕಷ್ಟು ಪಾತ್ರಗಳಿಗೆ, ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಹಾಗೆಯೇ ವೆಬ್ ಸೀರೀಸ್ಗಳಿಗೂ ಕೂಡ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೆಲಸವನ್ನ ಮಾಡಿರುವಂತಹ ಇವರು ವರ್ಕ್ ಶಾಪ್ ಅನ್ನ ಕೂಡ ಮಾಡ್ತಾರೆ. ಯಾವ ರೀತಿಯಾದಂತಹ ವರ್ಕ್ ಶಾಪ್ ಅಂತ ನೋಡ್ತಾ ಹೋಗೋದಾದ್ರೆ, ಇವೆಂಟ್ ಕ್ಯೂರೇಟರ್ ಆಗಿ ವರ್ಕ್ ಮಾಡುವಂತಹ ಇವರು ಹ್ಯೂಮನ್ ರಿಲೇಶನ್ಶಿಪ್ ಬಗ್ಗೆ, ಥಿಯೇಟರ್ ಆಕ್ಟಿಂಗ್ ನ ವರ್ಕ್ ಶಾಪ್ ನ ಬಗ್ಗೆ, ಹಾಗೆಯೇ ಮಕ್ಕಳ ಆಕ್ಟಿಂಗ್ ಮತ್ತು ತರಬೇತಿ ಜೊತೆಗೆ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ ಇದಕ್ಕೆ ರಿಲೇಟ್ ಆಗಿರುವಂತಹ ವರ್ಕ್ ಶಾಪ್, ಕಾರ್ಪೊರೇಟ್ ವರ್ಕ್ ಶಾಪ್, ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ವರ್ಕ್ ಶಾಪ್ ವರ್ಕ್ ಅನ್ನು ಕೂಡ ಇವರು ಮಾಡ್ತಾ ಇದ್ದು, ಸುಬ್ರಹ್ಮಣ್ಯ ನಗರದ ಗುಬ್ಲಾಳದಲ್ಲಿ ಆರ್ಟ್ ಮತ್ತೆ ಯೋಗ ಸ್ಟುಡಿಯೋನ ಕೂಡ ಹೊಂದಿದ್ದಾರೆ. ಹಾಗೆಯೇ ಇಲ್ಲಿ ಮ್ಯೂಸಿಕ್, ಡಾನ್ಸ್, ಆಕ್ಟಿಂಗ್, ಡ್ರಾಯಿಂಗ್ ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಕಲೆಗಳನ್ನ ಕಲಿಸುವಂತಹ ಪ್ರಯತ್ನ ಕೂಡ ಇವರದ್ದಾಗಿದ್ದು, ಇದಷ್ಟೇ ಅಲ್ಲದೆ ಇವರು ಒಳ್ಳೆಯ ಸಿಂಗರ್ ಕೂಡ ಹೌದು. ಸುಮಾರು ರಂಗಗೀತೆ ಪ್ರೋಗ್ರಾಂಗಳನ್ನ ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನೀಡಿರುವಂತಹ ಇವರು ಆಂಕರ್ ಆಗಿ ಕೂಡ ಸಾಕಷ್ಟು ಪ್ರೋಗ್ರಾಂಗಳನ್ನ ನಡೆಸಿಕೊಟ್ಟಿದ್ದಾರೆ. ಬುಕ್ ರಿಲೀಸ್ ಆಗುವಂತಹ ಪ್ರೋಗ್ರಾಮ್ ಆಗಿರಬಹುದು, ರಂಗಭೂಮಿ ರಿಲೇಟ್ ಆಗಿರುವಂತಹ ಪ್ರೋಗ್ರಾಮ್ ಆಗಿರಬಹುದು. ಸೊ ಇದರಲ್ಲೂ ಕೂಡ ಇವರು ಆಂಕರ್ ಆಗಿ ಕೆಲಸವನ್ನ ಮಾಡಿದ್ದು, ಟ್ರಾವೆಲ್ ಮಾಡೋದು, ಅದರಲ್ಲೂ ಕೂಡ ಸೋಲೋ ಟ್ರಾವೆಲಿಂಗ್ ಏನಿದೆ ಇದು ಇವರಿಗೆ ಸಖತ್ ಇಷ್ಟ ಅನ್ನೋದನ್ನ ಅವರೇನೆ ಹೇಳಿದ್ದಾರೆ. ಜೊತೆಗೆ ಕುಕಿಂಗ್ ಕೂಡ ಸಖತ್ ಇಷ್ಟವಾದಂತಹ ಹಾಬಿಗಳಲ್ಲಿ ಒಂದು ಅನ್ನೋದು ಸ್ವತಃ ಸ್ನೇಹಾ ಹೆಗಡೆ ಅವರೇನೆ ನಮ್ಮ ತಂಡಕ್ಕೆ ನೀಡಿರುವಂತಹ ಮಾಹಿತಿಗಳಾಗಿದ್ದಾವೆ. ಸೊ ಇದರಿಂದಾಗಿನೇ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ದು, ಸ್ನೇಹಾ ಹೆಗಡೆ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿ. ಸಿಂಗರ್ ಕೂಡ ಹೌದು, ಆಂಕರ್ ಕೂಡ ಹೌದು, ಜೊತೆಗೆ ಟೀಚರ್ ಕೂಡ ಹೌದು, ವರ್ಕ್ ಶಾಪ್ ಅನ್ನು ಕೂಡ ಮಾಡ್ತಾರೆ, ಹಾಗೇನೆ ಕಲಾವಿದೆಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಅವ್ರು ಏನೇ ಮಾಡಿದ್ರು ಕೂಡ ಸಾಕಷ್ಟು ಶ್ರದ್ಧೆಯನ್ನ ಇಟ್ಕೊಂಡು ಆ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ನೀವು ಅವರ ಕೆಲಸವನ್ನ ನೋಡಿನೇ ಗುರುತು ಹಿಡಿಯಬಹುದಾಗಿದೆ. ಸೊ ಇಂತಹ ಒಂದು ಒಳ್ಳೆಯ ಕಲಾವಿದೆಗೆ, ಅದ್ಭುತ ನಟನೆಯನ್ನ ಹೊಂದಿರುವಂತಹ ಇವರಿಗೆ ಸಾಕಷ್ಟು ಒಳ್ಳೆಯ ಅವಕಾಶಗಳು ಇನ್ನು ಮುಂದೂ ಕೂಡ ಸಿಗಬೇಕಾಗಿದೆ. ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ಸೀರಿಯಲ್ ನ ಮೂಲಕ ನಟನಾ ಲೋಕಕ್ಕೆ, ಅದರಲ್ಲೂ ಕೂಡ ಸೀರಿಯಲ್ ಲೋಕಕ್ಕೆ ಎಂಟ್ರಿಯನ್ನ ಪಡ್ಕೊಂಡಿರುವಂತಹ ಇವರಿಗೆ ಮುಂದೆ ಇನ್ನೂ ಕೂಡ ಸಾಕಷ್ಟು ಒಳ್ಳೆಯ ಆಪರ್ಚುನಿಟಿಗಳು ಹಾಗೇನೆ ಒಳ್ಳೆಯದಾದಂತಹ ಪಾತ್ರಗಳು ಇವರಿಗೆ ದೊರಕಲಿ. ಹಾಗೇನೆ ನಿಮ್ಮ ಬೆಂಬಲ ಕೂಡ ಇವರಿಗೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಟನೆಯ ಜೊತೆಗೆ ಜನರ ಪ್ರೋತ್ಸಾಹ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಅದನ್ನ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ. ಹೀಗಾಗಿನೇ ನಿಮ್ಮ ಪ್ರೀತಿ ಹಾಗೇನೆ ಬೆಂಬಲ ಎಲ್ಲವೂ ಕೂಡ ಇಂತಹ ಒಂದು ಅದ್ಭುತವಾದಂತಹ ಕಲಾವಿದೆಯ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೇನೆ ಸ್ನೇಹಾ ಹೆಗಡೆ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಶನ್ ಅನ್ನ ನೀಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.